ಹಲೋ. ನಮ್ಮೆಲ್ರಿಗೂ ಗೊತ್ತು, ಇಂಡಿಯನ್ ಫೀಮೇಲ್ ಬಾಕ್ಸರ್ ಮೇರಿ ಕೋಮ್ ಅವರು ಸ್ವಲ್ಪ ದಿನದಿಂದ ಬಹಳ ಸುದ್ದಿಲಿದ್ದಾರೆ. ಆದರೆ ಈ ಬಾರಿ ಸ್ಪೋರ್ಟ್ಸ್ ರಿಲೇಟೆಡಿಗಲ್ಲ, ಅವ್ರ ಪರ್ಸ್ನಲ್ ವಿಚಾರವಾಗಿ ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿದ್ದು ಯಾರು ಸರಿ ಯಾರು ತಪ್ಪು ಅಂತ ಹೇಳೋಕ್ಕಲ್ಲ. ಇದು ಅವ್ರ ಪರ್ಸ್ನಲ್ ವಿಷಯ. ಆದರೆ ನನಗೆ ಅವ್ರ ಇಂಟರ್ವ್ಯೂ ನೋಡಿದಾಗ ಅವ್ರೊಂದು 2 ಸೆಂಟೆನ್ಸ್ ನಂಗೆ ನಿಜವಾಗ್ಲೂ ಕಾಡ್ತಿತ್ತು. ಅದ್ಯಾವುದಂದರೆ, ಹಿ ವಾಸ್ ನಾಟ್ ಇವನ್ ಅರ್ನಿಂಗ್, ಹಿ ವಾಸ್ ಲಿವಿಂಗ್ ವಿತ್ ಮೈ ಮನಿ ಅಂತ. ಸೊ ನಾವು ಒಂದು ವಿಚಾರನ ಮೊದಲಿಂದನೂ ತುಂಬ ತಪ್ಪರ್ಥ ಮಾಡ್ಕೊಂಡಿದ್ದೀವಿ. ಅದೇನಂದರೆ, ಉದ್ಯೋಗಂ ಪುರುಷ ಲಕ್ಷಣಂ. ಎಲ್ರಿಗೂ ಗೊತ್ತು, ಮನೇಲಿ ಯಾರಾದರೂ ಒಂದು ಹುಡುಗ ಕೆಲಸ ಮಾಡಲಿಲ್ಲ ಅಂದರೆ ಫಸ್ಟ್ ಇದೇ ಹೇಳೋದು, ಉದ್ಯೋಗಂ ಪುರುಷ ಲಕ್ಷಣಂ, ಎದ್ದೋಗು, ಏನು ಮಾಡ್ತಿದ್ಯಾ, ಏನಾದರೂ ಕೆಲಸ ನೋಡೋಗು, ಮನೆಗೆ ತಂದಾಕು, ದುಡ್ದಾಕು, ಇದೇ ಹೇಳೋದು. ಈಗ ಮನೇಲಿ ಒಂದು ಹುಡುಗ ಹುಡುಗಿ ಇಬ್ಬರು ಒಟ್ಟಿಗೆ ಗ್ರ್ಯಾಜುಯೇಟ್ ಆಗಿದ್ವಿ ಅಂತ ಅಂದ್ಕೊಂಡ್ರೆ, ಬಟ್ ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು ಅನ್ನೋ ಸೊಸೈಟಿಯಲ್ ಪ್ರೆಷರ್ ಹುಡುಗಿಗಿಂತ ಹುಡುಗಂಗೆ ಜಾಸ್ತಿ ಇರುತ್ತೆ. ಬಿಕಾಸ್ ನಾವು ಮೊದಲಿಂದಲೂ ಅದೇ ಮೈಂಡ್ ಸೆಟ್ಟಲ್ಲಿ ಬೆಳೆದಿದ್ದೀವಿ. ಈ ಸೆಂಟೆನ್ಸೇ ನಾವು ಅರ್ಥ ಮಾಡ್ಕೊಂಡಿರೋದೇ ತಪ್ಪು. ಉದ್ಯೋಗಂ ಪುರುಷ ಲಕ್ಷಣಂ, ಇದೊಂದು ಸಂಸ್ಕೃತದ ಲೈನ್. ಓಕೆ, ಇದರಲ್ಲಿ ಪುರುಷ ಅಂದರೆ ಇದು ಹುಡುಗ ಹುಡುಗಿ ಅಂತ ಹೇಳುವಂಥದ್ದಲ್ಲ. ಪುರುಷ ಅಂತ ಅಂದ್ರೇನೆ ಒಂದು ಸೋಲ್, ಒಂದು ಹ್ಯೂಮನ್ ಅಂತ ಅರ್ಥ. ಯಾವುದೇ ಜೆಂಡರ್ ಆಗಿರಲಿ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಒಂದು ಕೆಲಸ ಅಂತೂ ಮಾಡ್ತಿರ್ಬೇಕು. ಆದರೆ ಇಲ್ಲಿ ಉದ್ಯೋಗ, ಇಟ್ ಡಸಂಟ್ ಮೀನ್ ಇಟ್ ಶುಡ್ ಹ್ಯಾವ್ ಎ ಪೇ ಚೆಕ್. ಅದು ನನಗೆ ಸಂಬಳ ಬಂದರೆ, ನನಗೆ ದುಡ್ಡು ಬಂದರೆ ಮಾತ್ರ ಅದೊಂದು ಉದ್ಯೋಗ ಅಂತ ಅಲ್ಲ. ನಮ್ಮನ್ನು ಬೆಳಿಗ್ಗೆ 6 ಎದ್ದು ಸಂಜೆ ಗೊತ್ತಿಲ್ಲ ಅದೆಷ್ಟೊತ್ತಿಗೆ ಮಲಗ್ತಾರೇನೋ, ಅಲ್ಲಿ ತನಕ ಕೆಲಸನೇ ಮಾಡ್ತಿರ್ತಾರೆ. ಅವ್ರಿಗೆ ಸ್ಯಾಲ್ರಿ ಬರಲ್ಲ. ಇಟ್ ಡಸಂಟ್ ಮೀನ್ ಶೀಸ್ ಎ ಜಾಬ್ಲೆಸ್. ಅವ್ರಿಗೆ ಸಂಬಳ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅನ್ನೋದು ತುಂಬ ಒಂದು ಕ್ರೂರತನ ಇದು. ನಾವಿವಾಗ ಎಲ್ಲದರಲ್ಲೂ ಸಮಾನತೆ ಸಮಾನತೆ ಅಂತ ಮಾತಾಡೋರು, ಹೌಸ್ ವೈಫ್ ಓಕೆ ಆದರೆ ಹೌಸ್ ಹಸ್ಬೆಂಡ್ ಯಾಕೆ ಓಕೆ ಇಲ್ಲ ಅಂತ. ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತೀವಿ, ಇಟ್ಸ್ ಎ ಪ್ಯಾಟ್ರಿಯಾರ್ಕಿ ವರ್ಡ್ ಅಂತ. ಬಟ್ ಈ ಪ್ಯಾಟ್ರಿಯಾರ್ಕಿಲಿ ಕಂಫರ್ಟ್ ಕಂಡುಕೊಂಡಿರೋದೇ ನಾವು ಅನ್ಸುತ್ತೆ. ಈಗ ನನಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಪ್ರಾಬ್ಲಮ್ ಆದರೆ, ನನಗೆ ಕೆಲಸ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ, ನನಗೆ ಏನೋ ಒಂದು ಧೈರ್ಯ, ಮೈ ಹಸ್ಬೆಂಡ್ ಈಸ್ ಬಿಹೈಂಡ್ ಮೀ, ಹಿ ವಿಲ್ ವರ್ಕ್, ನನ್ನ ಅಣ್ಣ ಇದ್ದಾನೆ, ನಮ್ಮ ಅಪ್ಪ ಇದ್ದಾರೆ, ನಾನು ನೋಡ್ಕೊಳ್ತಾರೆ ಅಂತ. ಆದರೆ ಇವಾಗ ಈ ಸಮಾನತೆ ಅಂತ ಮಾತಾಡೋ ಸಮಯದಲ್ಲಿ ಯಾಕೆ ಹೌಸ್ ಹಸ್ಬೆಂಡ್ನ ಇಷ್ಟೊಂದು ಕೀಳಾಗಿ ನೋಡಬೇಕು? ಹೌಸ್ ವೈಫ್ ಓಕೆ ಆದರೆ ಹೌಸ್ ಹಸ್ಬೆಂಡ್ ಕೂಡ ಓಕೆ ಅಲ್ವಾ? ಈಗೇನ್, ಇಟ್ಸ್ ಜಸ್ಟ್ ಮೈ ಒಪಿನಿಯನ್. ನನ್ನ ಒಪಿನಿಯನ್ನೇ ಎಲ್ಲರ ಒಪಿನಿಯನ್ ಆಗಿರಬೇಕು ಅನ್ನೋದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ಲೀಸ್ ತಿಳಿಸಿ.